ಯಾಕೋ ಇದು ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಏರ್ಪೋರ್ಟ್ನಲ್ಲಿ ಇಂಡಿಗೋ ಪ್ರಯಾಣಿಕರು ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ. ಏನಾದರೂ ಹೇಳಬೇಕಾಗಿರುವಂಥವ್ರು ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಪ್ರಯಾಣಿಕರ ಪರದಾಟ ತಪ್ತಾ ಇಲ್ಲ. 5ನೇ ದಿನವೂ ಕೂಡ ವಿಮಾನಗಳು ಹಾರ್ತಾ ಇಲ್ಲ. ಇದು ಎಷ್ಟು ಕಷ್ಟ ಆಗುತ್ತೆ ನೋಡಿ. ಯಾರು ಹೇಳಿ ವಿಮಾನಗಳನ್ನು ನಂಬುವಂಥದ್ದು? ಏನೋ ಅರ್ಜೆಂಟ್ ಕೆಲಸ ಕಾರ್ಯಗಳಿರುವಂಥವರು, ವ್ಯಾಪಾರ ವ್ಯವಹಾರ ವಹಿವಾಟು, ಸಾವು, ಆರೋಗ್ಯ, ವಿದೇಶ ಯಾತ್ರೆ. ಇಲ್ಲಿಂದ ಅವರು ಡೆಲ್ಲಿಗೆ ಹೋಗಬೇಕು, ಡೆಲ್ಲಿಯಿಂದ ವಿದೇಶಕ್ಕೆ ಹೋಗಬೇಕು ಅಂತ ತಿಳ್ಕೊಳ್ಳಿ. ಗತಿ ಏನಾಗಬೇಕು? ಅದು 8 ಜನರ ಕೆಲಸ ಹೋಗ್ಬಿಡ್ತೋ ಗೊತ್ತಿಲ್ಲ. ಹುಷಾರಿಲ್ದೇ ಅದು ಎಷ್ಟು ಜನರ ಜೀವ ಹೋಯ್ತೋ ಗೊತ್ತಿಲ್ಲ. ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಂಡಿಗೋ ಪ್ರಯಾಣಿಕರ ರಗಳೆ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. 5 ದಿನ ಆಯಿತು, ಇನ್ನೂ ಸಮಸ್ಯೆ ಬಗೆಹರಿಸಿಲ್ಲ ನೋಡಿ. ಜೀವಮಾನದಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅವರು ನಾವಿಲ್ಲಿ ಮಲ್ಕೋಬಹುದು ಅಂತ. ಹಗಲು ರಾತ್ರಿ ನೋಡಿ ಎಂಥ ಸ್ಥಿತಿ. ನಾನು ಹೇಳ್ತಾ ಇದ್ದೆ, 5 ನಿಮಿಷ ಏನಾದರೂ ತಡವಾಗಿ ಹೋಗಿ ನೀವು, 5 ನಿಮಿಷ ನಿಮ್ಮನ್ನು ಒಳಗಡೆ ಸೇರಿಸಲ್ಲ. ಬೇಕಾದಷ್ಟು ಅವಕಾಶಗಳಿರ್ತವೆ. ಏನಾದರೂ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ನೀವು 2 ನಿಮಿಷ 3 ನಿಮಿಷ ಲೇಟ್ ಆದರೂ ಕೂಡ ನಿಮ್ಮನ್ನು ಒಳಗಡೆ ಸೇರಿಸಲ್ಲ. ಇವರು ಮಾತ್ರ ದಿನಗಟ್ಟಲೆ ಕಾಯಿಸ್ಬೋದು, ದಿನಗಟ್ಟಲೆ. ನೋಡಿ, ಕೂತವ್ರು ಅಲ್ಲಲ್ಲೇ ಕೂತಿದ್ದಾರೆ, ನಿಂತವ್ರು ಅಲ್ಲಲ್ಲೇ ನಿಂತಿದ್ದಾರೆ, ಮಲಗಿದವರು ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ಇವತ್ತು ಕೂಡ ಯಾವುದೇ ವಿಮಾನಗಳು ಹಾರಾಟ ಮಾಡ್ತಾ ಇಲ್ಲ. ಸಿಬ್ಬಂದಿ ತಿರುಗಿ ಬಿದ್ದಿದ್ದಾರೆ ಕಂಪನಿ ವಿರುದ್ಧ. ಪೈಲಟ್ಗಳು ಬರ್ತಾ ಇಲ್ಲ, ವಿಮಾನಗಳು ಹಾರ್ತಾ ಇಲ್ಲ. 37 ವಿಮಾನಗಳು ಕ್ಯಾನ್ಸಲ್ ಆಗಿವೆ. 37 ವಿಮಾನಗಳು. ಪ್ರಯಾಣಿಕರಿಗೆ ಈಗಾಗಲೇ ಇನ್ಫಾರ್ಮೇಷನ್ ಕೊಡಲಾಗಿದೆ. ಏನು ಪ್ರಯೋಜನ? ಎಲ್ಲರೂ 24 ಗಂಟೆ ಇವರು ಇನ್ಫಾರ್ಮೇಷನ್ ನೋಡ್ತಾನೆ ಕೂತ್ಕೊಂಡಿರ್ತಾರ. ಕೆಲವರು ಹೋಗಿರ್ತಾರೆ, ಏರ್ಪೋರ್ಟ್ ಮುಟ್ಟಿರ್ತಾರೆ. ಗತಿ ಏನಾಗಬೇಕು? 37 ವಿಮಾನಗಳು, ಎಲ್ಲಿಂದ ಎಲ್ಲಿಗೋ ಕನೆಕ್ಟಿಂಗ್ ಫ್ಲೈಟ್ಗಳು. ಎಷ್ಟು ಜನ ಹೊರಟಿರ್ತಾರೆ? ಬರೀ ಇದು ಕರ್ನಾಟಕದ ಕಥೆ ಮಾತ್ರ ಅಲ್ಲ, ಇದು ತಮಿಳುನಾಡಲ್ಲೂ ಅದೇ ಕಥೆ, ಕೇರಳದಲ್ಲೂ ಅದೇ ಕಥೆ, ದಿಲ್ಲಿನಲ್ಲೂ ಅದೇ ಕಥೆ. ಒಂದೆರಡಲ್ಲ, ಅಧ್ವಾನದ ಅಧ್ಯಾಯ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಜನಗಳು. ನೋಡಿ, ಏನಾದರೂ ಆಗುವಂಥ ಎಡವಟ್ಟುಗಳು ಸಂಸ್ಥೆಗೆ ಎಂಥ ಕೆಟ್ಟ ಹೆಸರು ತಂದುಬಿಡ್ತವೆ ಅಂತ. ಇಲ್ಲಿ ತನಕ ಇಂಡಿಗೋ ಬಗ್ಗೆ, ಯಾವುದರ ಟೈಮಿಂಗ್ ಬಗ್ಗೆ ಯಾರೂ ಕೂಡ ಅಪಸ್ವರ ಎತ್ತಾ ಇರಲಿಲ್ಲ. ಆದರೆ ಈಗ ಪ್ರಯಾಣಿಕರಿಗೆ ಕೇಳಿ ಹಿಡೀ ಶಾಪ ಹಾಕ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ನಿಮಗೆ ನಡೆಸೋಕ್ಕಾಗಲಿಲ್ಲ ಅಂತ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಮಾಹಿತಿ ನೀವು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೀವು ಕೊನೇ ಕ್ಷಣ ತನಕ ಸುಮ್ಮನಿದ್ದು ಆಮೇಲೆ ಹಾರಾಟ ರದ್ದು ಅಂದರೆ ಏನು ಮಾಡಬೇಕು? 2 ದಿನದಲ್ಲಿ ಹಣ ವಾಪಸ್ ಬರುತ್ತೆ ಅಂತೀರಿ. ನಿಮ್ಮ ಹಣ ತಗೊಂಡು ಏನು ಮಾಡಬೇಕು ನಾವು? ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಯಿತು. ಯಾವ ದುಡ್ಡು ಕಾಸು ಕೊಟ್ಟರೂ ಕೂಡ ಯಾವುದೇ ವ್ಯವಹಾರಗಳು ಆಗಲ್ಲ. ದುಡ್ಡು ಕಾಸು ಕೊಟ್ಟ ತಕ್ಷಣ ಇವರು 2 ದಿವಸದಲ್ಲಿ ರೀಫಂಡ್ ಆದ ತಕ್ಷಣವೇ ಇವ್ರ ಕೆಲಸ ಕಾರ್ಯಗಳಾಗೋಗ್ಬಿಡ್ತಾವ? ನಾನು ಹೇಳ್ತಾ ಇದ್ದೆ ಅದನ್ನೇ. ಕೊನೆ ಕ್ಷಣದಲ್ಲಿ ಫ್ಲೈಟ್ ಹಿಡಿಯುವಂಥವ್ರ ಸಂಖ್ಯೆ ಬಹಳಷ್ಟಿದೆ. ಅದಕ್ಕೋಸ್ಕರ ಅವರು ದೊಡ್ಡ ಮಟ್ಟದಲ್ಲಿ ದುಡ್ಡು ತೆರ್ತಾರೆ ಅವರು. ಪಾಪ ಈ ಮಾಮೂಲಿ ಟೈಮಲ್ಲಿ 3,000 5,000 ಇದ್ದರೆ 15-20 ಸಾವಿರ ಕೊಟ್ಬಿಟ್ಟು ಟಿಕೆಟ್ ಬುಕ್ ಮಾಡಿರ್ತಾರೆ. ಯಾಕೆ ಗೊತ್ತಾ? ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ವ್ಯಾಪಾರ ವ್ಯವಹಾರದ ಸಮಸ್ಯೆಗಳಿರ್ತವೆ, ಮೀಟಿಂಗ್ ಇರ್ತವೆ, ಬೇರೆ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕನೆಕ್ಟಿಂಗ್ ಫ್ಲೈಟ್ಗಳನ್ನ ಇಟ್ಕೊಂಡಿರ್ತಾರೆ. ಏನು ಮಾಡಬೇಕು ಅವರು? ಒಬ್ಬ ಪ್ರಯಾಣಿಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡಿ. ನೋಡಿ ಸರ್, ನಾನು ಇವರು ಮಾರ್ನಿಂಗ್ ಫ್ಲೈಟ್ ಇದೆ ಅಂತೇಳಿ ನಾನು ಮಂಗಳೂರಿಂದ ಬೆಳಗ್ಗೆ ಹೊರಟು ಬಂದಿದ್ದೇನೆ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಾನು 2,000 ರೂಪೀಸ್ ಟ್ಯಾಕ್ಸಿ ಚಾರ್ಜ್ ಕಟ್ಟಿದ್ದೇನೆ. ಅದಾದ ನಂತರ ಈಗ ನಾಳೆ ಹೋಗ್ಲಿಕ್ಕಾಗಲ್ಲ ಅಂದರೆ ನಾನೀಗ ಹೇಗೆ ಹೋಗಲಿ ಮಂಗಳೂರಿಗೆ? ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಈಗ ನಾನು ಮಂಗಳೂರು ಹೋಗಬೇಕು, ಇವ್ರು ಕಳಿಸ್ಕೊಡ್ತಾರೆ ಮಂಗಳೂರಿಗೆ ನನ್ನನ್ನು. ನಾನು ಆಲ್ರೆಡಿ ಮತ್ತು ಪ್ಯಾಕೇಜಿಗೆ ಆಲ್ರೆಡಿ ನಾನು ಟೀಮ್ ಲೀಡರು. ಸೊ ಆಲ್ರೆಡಿ 1 ಲ್ಯಾಕ್ ನಾನು ಆಲ್ರೆಡಿ ಪ್ಯಾಕೇಜ್ ಅಮೌಂಟ್ ಆಲ್ರೆಡಿ ನನ್ನ ಡೆಪಾಸಿಟ್ ಮಾಡಾಗಿದೆ. ಸೊ ನಾವು ಆಲ್ರೆಡಿ ಕೇಳಿದ್ವಿ, ಅವ್ರು ರೀಫಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆಂದರೆ ಆಲ್ರೆಡಿ ಅವರು ಹೋಟೆಲೆಲ್ಲ ಬುಕ್ ಮಾಡಾಗಿದೆ, ಟ್ಯಾಕ್ಸ್ ಎಲ್ಲ ಬುಕ್ ಮಾಡಾಗಿದೆ. ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟು? ಇಂಡಿಗೋ ನನಗೆ ರೀಫಂಡ್ ಮಾಡಿಕೊಡ್ತಾರಾ? ಅವ್ರು ಹೇಳ್ತಿರೋದು ನಾವು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಸೊ ನಮ್ಗೆ ಆಪ್ಷನ್ ಇಲ್ಲ, ಸೊ ನಾವು 2 ಡೇಸಲ್ಲಿ ರೀಫಂಡ್ ಅಮೌಂಟ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ.
ಬಟ್ ಈಗ ನನಗೆ ಅದು 1 ಲಕ್ಷ ನಂದು ಆಲ್ರೆಡಿ ಅಮೌಂಟ್ ನಾನು ಕೊಟ್ಟಿದ್ದಲ್ಲ, ನಾನು ಏನು ಮಾಡಲಿ ಅದಕ್ಕೆ? ಅಟ್ಲೀಸ್ಟ್ ಈಗ ಸರ್ ಎಕ್ಸಾಂಪಲ್ ಯಾವುದೋ ಒಂದು ಎಮರ್ಜೆನ್ಸಿ ಇತ್ತು, ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಸೊ ಇನ್ ಕೇಸ್ ಇಂಟರ್ವ್ಯೂ ಇತ್ತು, ಸೊ ಎಂಟರ್ ನನ್ನ ಲೈಫ್ ಹಾಳಾಗ್ತಾ ಇತ್ತಾ? ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಇವ್ರು ಕೊಡ್ತಾರೆ, ನನ್ನ ಲೈಫ್ ಇವ್ರು ರೆಡಿ ಮಾಡಿ ಕೊಡ್ತಾರಾ? ಇದಕ್ಕೆ ಇಂಡಿಗೋನೇ ಸರ್ ಎಂಟರ್, ಇದಕ್ಕೆ ಇವರು ಎಷ್ಟು ಏನಿದೋ ಅವ್ರವ್ರ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಮಾಡಿಸಿ, ಸೊ ಅವ್ರವ್ರಿಗೆ ಅವ್ರವ್ರು ಎಲ್ಲ ಇದನ್ನು ಮಾಡಿಕೊಡ್ಬೇಕು ಸರ್. ನಾನು ನೋಡಿ ಸರ್, ನಾನು ಇವರು ಮಾರ್ನಿಂಗ್ ಫ್ಲೈಟ್ ಇದೆ ಅಂತೇಳಿ ನಾನು ಮಂಗಳೂರಿಂದ ಬೆಳಗ್ಗೆ ಹೊರಟು ಬಂದಿದ್ದೇನೆ. ಇದನ್ನು ಇಲ್ಲಿಗೆ ಬಿಡಬಾರ್ದು. ಯಾಕಂದರೆ ಯೋಗ್ಯತೆ ಇಲ್ದಿರುವಂಥ ಸಂಸ್ಥೆಗಳು, ಯೋಗ್ಯತೆ ಇಲ್ದಿರುವಂಥ ಜನ ಯಾಕೆ ನಡೆಸಬೇಕು? ಇವರು ಯೋಗ್ಯತೆ ಇಲ್ಲ ಅಂತಂದರೆ ಕೇಂದ್ರ ಸರ್ಕಾರದವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರಾ? ಜರುಗಿಸ್ಬೇಕು ಕ್ರಮವನ್ನು ಇವ್ರ ಮೇಲೆ. ಅವ್ನು ಯಾರೋ ಟೀಮ್ ಲೀಡರ್ ಹೇಳ್ತಾ ಇದ್ದ ನೋಡಿ, 1 ಲಕ್ಷ ರೂಪಾಯಿ ಹೋಯಿತು, ಲಕ್ಷ ರೂಪಾಯಿ ಹೋಗಲಿ, ಯಾರಾದ್ರೂ ಇಂಟರ್ವ್ಯೂಗಳಿದ್ರೆ ಮುಗಿದೋಯ್ತು ಕತೆ. ಕೊನೆಯ ಕ್ಷಣದಲ್ಲಿ ಫ್ಲೈಟ್ ಹಿಡಿತಾರಲ್ಲ, ಅವ್ರನ್ನ ಸಂಸ್ಥೆ ಏನಂತ ಕನ್ಸಿಡರ್ ಮಾಡುತ್ತೆ ಹೇಳಿ? ಯೋಗ್ಯತೆ ಇಲ್ಲದವರು ಅಂತ ಕನ್ಸಿಡರ್ ಮಾಡುತ್ತೆ. ಅದೆರಡು ಜನ ಸತ್ತರೋ, ಅದೆರಡು ಜನ ಯಾರ ಮುಖ ನೋಡೋಕ್ಕಾಗದೇ ಹೋದರೋ, ಕೆಲವರು ಮದುವೆ ಕೂಡ ಮಾಡ್ಕೊಳಕ್ಕಾಗಲಿಲ್ಲ, ರಿಸೆಪ್ಷನ್ ಮಾಡ್ಕೊಳಕ್ಕಾಗಲಿಲ್ಲ. ಆರೋಗ್ಯ ಸ್ಥಿತಿಗತಿಗಳನ್ನು ಎದುರಿಸ್ತಿರುವಂಥವ್ರು ಗತಿಯೇನು? ಅನಾರೋಗ್ಯವನ್ನು ಎದುರಿಸ್ತಿರುವಂಥವ್ರು. ಇದು ಕೇಂದ್ರ ಸರ್ಕಾರ ಇವ್ರ ವಿರುದ್ಧ ಮುಲಾಜಿಲ್ದೇ ಕ್ರಮ ಜರುಗಿಸಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿ ಮಟ್ಟದಲ್ಲಿ ಏನೇನಾಗ್ತಾಯಿದೆ ಮಹೇಶಿಂದ ಮಾತಾಡ್ತೀನಿ. ಇನ್ನು ಈ ವಿಮಾನ ನಿಲ್ದಾಣದ ಸ್ಥಿತಿಗತಿಗಳೇನು ನವೀನ್? ನಿನ್ನೆಯಿಂದ ನೀವು ಈ ಸುಮಾರು 3 ದಿವಸದಿಂದ ನೀವು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀರಿ. ಅದರ ಮುಂದುವರೆದ ಭಾಗ ಇದು. ಅಧ್ವಾನದ ಅಧ್ಯಾಯ ಮುಂದುವರೆದಿದೆ. ಇವತ್ತು ಕೂಡ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಇವತ್ತು ಕೂಡ ಬಂದು ಈ ನಿರಾಶೆಯಿಂದ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿರುವಂಥವ್ರ ಸಂಖ್ಯೆ ಏನು ಕಡಿಮೆ ಇಲ್ಲ. ಹೇಗಿದೆ ಸ್ಥಿತಿಗತಿಗಳು ನವೀನ್? ಖಂಡಿತ ರಂಗನಾಥ್, ಏನು ಕಳೆದ 5 ದಿನಗಳಿಂದಲೂ ಸಹ ಅದೇ ಪರಿಸ್ಥಿತಿ ಮುಂದುವರಿತಾನೆ ಇದೆ. ಇವತ್ತು ಹೆಚ್ಚಿನ ಕ್ರೌಡ್ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗ ನಾವು ನೋಡ್ಬೋದು, ಏನು ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇಲ್ಲದಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಅದರಲ್ಲೂ ಇದೀಗ ಫ್ಲೈಟ್ನ ಒಳಗಡೆ ಹೋಗೋದಕ್ಕೂ ಸಹ ಏನು ಉದ್ದುದ್ದ ಕ್ಯೂಗಳು ಕಂಡು ಬರ್ತಾ ಇದೆ. ಏನು ಒಬ್ಬೊಬ್ಬ ಪ್ರಯಾಣಿಕರದು ಒಂದೊಂದು ಕತೆ, ಒಂದೊಂದು ವ್ಯಥೆ ಆಗ್ತಾ ಇದೆ. ಯಾಕಂದರೆ ಸಾಕಷ್ಟು ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಪಾಪ ಇಲ್ಲಿಗ ಬೆಳಗ್ಗೆಯಿಂದಲೂ ಸಹ ಪರದಾಡ್ತಾ ಇದ್ದಾರೆ. ಚಳಿ ಗಾಳಿ ಮಳೆ ಅನ್ನದೆ ಇಲ್ಲೇನು ಸಮರ್ಪಕವಾಗಿ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಇವತ್ತು ಸಹ ಸಮರ್ಪಕವಾದಂಥ ಯಾವುದೇ ಒಂದು ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಹೆಚ್ಚು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಪರದಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಒಂದು ಸಮಾಧಾನ ಅಂದರೆ ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದಷ್ಟು ಎಚ್ಚೆತ್ತುಕೊಂಡು ಒಂದಷ್ಟು ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕ್ಕೊಂಡು ಕ್ಯಾನ್ಸಲ್ ಆಗಿರುವ ಫ್ಲೈಟ್ಗಳ ಮಾಹಿತಿ ಆಗ್ಬೋದು, ಏನು ಒಂದು ಬಂದಂಥವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಬೋದು, ಕೂರೋದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದನ್ನು ಹೊರತುಪಡಿಸಿದರೆ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಈವರೆಗೂ ಸಹ ಏನೊಂದು ಯಾವುದೇ ಒಂದು ರೀತಿಯ ಏನೊಂದು ಮಾಹಿತಿ ಕೊಡೋದಾಗ್ಬೋದು, ಬೇರೆ ರೀತಿಯ ಒಂದು ವ್ಯವಸ್ಥೆಗಳಾಗಲಿ ಆಗಿಲ್ಲ. ಹೀಗಾಗಿ ಜನ ಪರದಾಟವನ್ನು ಮುಂದುವರಿಸ್ತಾ ಇದ್ದಾರೆ. ನೋಡ್ಬೋದು, ಉದ್ದುದ್ದದ ಕ್ಯೂನಲ್ಲಿ ಒಂದು ಏನಾದ್ರು ಇವತ್ತಾದ್ರು ಫ್ಲೈಟ್ ಸಿಗ್ಬೋದಾ, ಹಾರಾಟವನ್ನು ನಡೆಸ್ಬೋದಾ? ನಿನ್ನೆ DGCA ಏನೊಂದು ಸಭೆಯನ್ನು ನಡೆಸುತ್ತಾ ಒಂದು ಇದರಲ್ಲಿ ಒಂದಷ್ಟು ಚೇತರಿಕೆ ಕಾಣಬಹುದಾ ಅಂತಕ್ಕಂಥ ನಿಟ್ಟಲ್ಲಿ ಜನ ಬಂದಿದ್ದಾರೆ. ಆದರೆ ಬಂದಂಥವ್ರಿಗೂ ಸಹ ಏನು ಕ್ಯೂನಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಅರ್ಧ ಗಂಟೆ ಇನ್ನೂ ಹೆಚ್ಚಿನ ಕಾಲ ನಿಲ್ಲುವಂಥ ಪರಿಸ್ಥಿತಿ ಇದೀಗ ಮುಂದುವರಿತಾ ಇದೆ. ವಯಸ್ಸಾದವರು ಸಹ, ಯುವಕರಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸಹ ಈ ಒಂದು ಕ್ಯೂನಲ್ಲಿ ನಿಂತ್ಕೊಂಡು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಒಂದಷ್ಟು ಜನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತೀನಿ. ಸರ್, ಈಗ ನೀವು ಇಲ್ಲಿಂದ ಎಲ್ಲಿ ಹೋಗಿ ಬಂದಿರಿ ಸರ್? ಎಷ್ಟು ಕ್ಯೂ ಇದೆ? No Kannada. Sorry. I can't speak Kannada. ಓಕೆ ಸರ್, ನೀವು ಎಲ್ಲಿ ಹೋಗಿ ಬಂದಿದ್ದೀರಾ? Kannada, don't know. ರಂಗನಾಥ್, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರು ಸಹ ಈಗ ಏರ್ಪೋರ್ಟ್ನಲ್ಲಿ, ಅದರಲ್ಲೂ ಏನೀಗ ಇಂಡಿಗೋ ಒಂದು 37 ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥದ್ದು, ಏನು ನಿನ್ನೆ ಒಂದಷ್ಟು ಫ್ಲೈಟ್ಗಳು ಹಾರಾಟ ನಡೆಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಆ 37 ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಇಲ್ಲಿ ಇನ್ನೂ ಹೆಚ್ಚು ಪ್ರಯಾಣಿಕರು ಇವತ್ತು ನಿಂತಿದ್ದಾರೆ. ಅದರಲ್ಲೂ ಇಂಡಿಗೋ ಕೌಂಟರ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ನಿನ್ನೆ ಎಲ್ಲ ಯಾವ ರೀತಿಯ ಸಮಸ್ಯೆ ಇತ್ತು, ಇವತ್ತು ಅದೇ ರೀತಿಯ ಸಮಸ್ಯೆ ಮುಂದುವರಿದೆ. ಇಂಡಿಗೋ ಏರ್ಲೈನ್ಸ್ನ ಕೌಂಟರ್ಗಳ ಬಳಿ ಹೋದಂಥವರು ಅಲ್ಲೇ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕ್ಯೂನಲ್ಲಿ ದೊಡ್ಡ ದೊಡ್ಡ ಕ್ಯೂಗಳಲ್ಲಿ ನಿಂತ್ಕೊಂಡು ಅಲ್ಲೇ ಪರದಾಟವನ್ನು ಮಾಡ್ತಾ ಅವ್ರಿಗೆ ಏರ್ಲೈನ್ಸ್ ಸಿಬ್ಬಂದಿ ವಿರುದ್ಧ ಇವತ್ತು ಸಹ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ವಯಸ್ಸಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಬ್ಬರು ವಯಸ್ಸಾದವರು ಸಹ ಇದ್ದಾರೆ, ಅವ್ರನ್ನೂ ಸಹ ಒಂದು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ನೀವು ಇವತ್ತು ಎಲ್ಲಿಂದ ಬಂದಿರಾ? ಎಷ್ಟೊತ್ತಿಗೆ ಬಂದ್ರಿ? ಎಲ್ಲ ಪ್ರಾಬ್ಲಮ್ ಆಗ್ತದೆ? ಮೈಸೂರಿಂದ ಬಂದಿದ್ದೀನಿ ಸರ್. ಈಗ ನಾನು 8 o'clock ಇಲ್ಲಿ ಬಂದೆ ಸರ್. ಈಗ ನನ್ನ ಫ್ಲೈಟ್ ಇರೋದು 11 o'clockಗೆ. ಸೊ ಬೋರ್ಡಿಂಗ್ ಪಾಸ್ ಜನರೇಟ್ ಆಗಿದೆ. ಬಟ್ ಅದು ಇಲ್ಲಿ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಇನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ಇಲ್ಲಿ. ಅದೇ ಸರ್, ಈಗ ಕಳೆದ 5 ದಿನದಿಂದ ಇದೇ ಪ್ರಾಬ್ಲಮ್ ಇತ್ತು. ಅಟ್ಲೀಸ್ಟ್ ಏನಾದರೂ ಇಂಡಿಗೋ ಏರ್ಲೈನ್ಸ್ ಏನಾದರೂ ಮಾಹಿತಿ ಕೊಡೋದು, ನೀವು ಬರೋಕ್ಕೆ ಮುಂಚೆ ಏನಾದರೂ ಇಷ್ಟೊತ್ತಿಗೆ ಬನ್ನಿ ಈ ಥರ ಏನು ಮಾಹಿತಿ ಕೊಡ್ತಾ ಇಲ್ಲ ಸರ್. ಈಗ ಮಾಹಿತಿ ಕೊಡ್ತಾ ಇಲ್ಲ. ಬಟ್ ಬೋರ್ಡಿಂಗ್ ಪಾಸ್ ಜನರೇಟ್ ಆಗಿದೆ.
ಆದರೂ ಇಲ್ಲಿ ಚೆಕ್ ಇನ್ ಮಾಡೋಕ್ಕೆ ಒಳಗಡೆ ಬಿಡ್ತಾ ಇಲ್ಲ ಸರ್ ಅವರು. ನಾನು ಅಯೋಧ್ಯೆಗೆ ನಾನು ನಮ್ಮ ಮಿಸ್ಸಸ್ ಬಂದಿದ್ದೀವಿ ಸರ್. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ಅಯೋಧ್ಯೆಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿ ನಮ್ಮ ಮಗ ಇದ್ದಾನೆ, ಅವ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸರ್. ಈ ವ್ಯವಸ್ಥೆ ಅದು ರಶ್ ಇದೆ ಸರ್, ಕ್ರೌಡ್ ಇದೆ ಅಂತ ಮೇಂಟೆನೆನ್ಸ್ ಅಂತ ಚೆನ್ನಾಗಿ ಕಾಣ್ತಾ ಇಲ್ಲ ಸರ್. ಹೌದು ಹೌದು ಸರ್, ಅದೇನೋ ಹೌದು ಸರ್. ತಿಂಡಿ ಕಾಫಿಗೆಲ್ಲ ಸಮಸ್ಯೆನೇ ಇದೆ, ರಶ್ ಸಿಕ್ಕಾಪಟ್ಟೆ ರಶ್ ಇದೆ. ಒಂದು ರೈಲ್ವೆ ಸ್ಟೇಷನ್ ಥರ ಆಗಿದೆ, ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಆ ಥರ ಆಗಿದೆ ಸರ್ ಈಗ ಇಲ್ಲಿ. ಈಗ ಸರ್ ಈಗ ಏರ್ಲೈನ್ ಸಿಬ್ಬಂದಿ ಏನಪ್ಪ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್? ಈಗ ಇಂಡಿಯೋ ಕೌಂಟರ್ ಹತ್ರ ಇದ್ದಾರೆ, ನೀವು ಇಲ್ಲೇ ಕೌಂಟರ್ ಮುಂದೆನೇ ಇದ್ದೀರಾ, ಅವ್ರು ಮಾತಾಡ್ಸೋಕೆ ಪ್ರಯತ್ನ ಮಾಡ್ತಾರೆ. ಇಂಡಿಯೋ ಏರ್ಲೈನ್ಸ್ ಅವ್ರು ಏನಾದ್ರು ನಿಮಗೆ ರೆಸ್ಪಾನ್ಸ್ ಮಾಡುವಂಥದ್ದು ಇದೆಯಾ ಸರ್? ಅಂಥವ್ರು ಇಂಡಿಗೋದು ಏನು ಮಾಡ್ತಾ ಇಲ್ಲ ಸರ್. ಈಗ ಏರ್ಪೋರ್ಟ್ ಅವ್ರು ಮಾಡ್ತಾ ಇದ್ದಾರೆ ಸರ್. ಈಗ ಏರ್ಪೋರ್ಟ್ ಅವ್ರದ್ದು ಗೈಡೆನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇಂಡಿಗೋದು ಯಾರು ಅಷ್ಟು ಕಾಣ್ತಾ ಇಲ್ಲ ಸರ್ ನನಗೆ. ನಿಮ್ಮ ವಿಮಾನ ರದ್ದಾಗಿದೆಯಾ? ಓಲ್ಡಲ್ಲಿ ಈಗ ಓಲ್ಡಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಓಲ್ಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. 2 ಅವರ್ಸ್ ಮುಂಚೆ ಈಗ ಚೆಕ್ ಇನ್ ಬಿಡಬೇಕು ಅವರು, ಅದು ಇನ್ನೂ ಬಿಟ್ಟಿಲ್ಲ. ಈ ಓಲ್ಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಚೆಕ್ ಇನ್ ಬಿಡ್ತಾ ಇಲ್ಲ, ಸಮಸ್ಯೆ ಆಗ್ತಾಯಿದೆ ಸರ್. ಹೌದು, ಅದು ಮೈಸೂರಿಂದ ಬಂದಿದ್ದೀನಿ. ಹೌದು ಆದರೆ ಸರ್ ಅದು ಮುಂಚೆ ಹೇಳ್ಬೇಕಿತ್ತು ಅವರು ನಮಗೆ. ಈಗ ವಾಪಸ್ ಹೋಗೋಕೆ ಕಷ್ಟ, ಇಲ್ಲಿ ಇರೋಕೆ ಕಷ್ಟ, ಹಂಗಾಗಿದೆ ಸರ್. ಈಗ ಬೇರೆ ಫ್ಲೈಟ್ ಹಣ ಎಷ್ಟಿದೆ ಸರ್? ಬೇರೆ ಫ್ಲೈಟ್ ಅಯ್ಯೋ ತುಂಬ ಜಾಸ್ತಿ ಇದೆ ಸರ್. ಈಗ 70,000 ಹೇಳ್ತಾ ಇದ್ದಾರೆ ಸರ್. ಈಗ ನಾವು ಮಾಡಿದ್ದು 7,500ಕ್ಕೆ, ಈಗೆಲ್ಲ 85,000 to 90,000 ಹೇಳ್ತಾ ಇದ್ದಾರೆ. ಇದಿಷ್ಟು ಏನು ಪ್ರಯಾಣಿಕರ ಒಂದು ಅಸಮಾಧಾನದ ಮಾತುಗಳು ರಂಗನಾಥ್. ಯಾಕಂದರೆ ಸಾಕಷ್ಟು ದಿನದಿಂದ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಸಹ ಇವತ್ತು ಸಮರ್ಪಕದ ಮಾಹಿತಿ ಸಿಗ್ತಾ ಇಲ್ಲ. ಈಗ ಫ್ಲೈಟ್ ಹೋಗುತ್ತಾ ಇಲ್ವ ಅಂತಕ್ಕಂಥ ಮಾಹಿತಿಗಳು ಅವ್ರು ಸಿಗ್ತಾ ಇಲ್ಲ. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲರಿ, ಇದು ಸಂಗತಿ.